ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಸಂಘರ್ಷ ಇರುವಂತದ್ದು. ಇದೇ ಚರ್ಚೆಯ ಹೊತ್ತಲ್ಲಿ ದಿಲ್ಲಿಗೆ ಹಾರಿದ್ದಾರೆ ಸತೀಶ್ ಜಾರಕಿಹೊಳಿ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಸಂಘರ್ಷ ಇದೆ. ಇದೇ ಸಂದರ್ಭದಲ್ಲಿ ಇದೇ ಚರ್ಚೆಯ ಹೊತ್ತಲ್ಲೇ ದಿಲ್ಲಿಗೆ ಹಾರಿದ್ದಾರೆ ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ. ಬೆಂಬಲಿಗರ ಜೊತೆ ಸತೀಶ್ ಜಾರಕಿಹೊಳಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿದೆ ಸತೀಶ್ ಅವರ ಈ ದೆಹಲಿಯ ಭೇಟಿ. ಸತೀಶ್ ಜಾರಕಿಹೊಳಿ ಅವರು ದಿಢೀರಂತ ದೆಹಲಿಗೆ ಹಾರಿರುವಂತದ್ದು ನೋಡಿ. ನಾಯಕತ್ವ ಸಂಘರ್ಷ ಇರುವಂತದ್ದು. ಇನ್ನ ಫಾರಿನ್ ಟ್ರಿಪ್ ಕೂಡ ಹೋಗಿದ್ದಾರೆ. ಇದೇ ಸಂದರ್ಭದಲ್ಲಿ ಯಾಕೆ ದೆಹಲಿಗೆ ತೆರಳಿದ್ದಾರೆ, ಯಾರನ್ನ ಭೇಟಿ ಮಾಡೋಕೆ, ಯಾವ ವಿಚಾರವಾಗಿ ಸತೀಶ್ ಅವರು ಭೇಟಿ ಮಾಡೋಕೆ ಹೋಗಿದ್ದಾರೆ, ವರಿಷ್ಠರನ್ನೇನಾದ್ರೂ ಭೇಟಿ ಮಾಡೋಕೆ ಹೋದ್ರಾ, ಈ ಎಲ್ಲಾ ಪ್ರಶ್ನೆಗಳು ಕೂಡ ಇರುವಂತದ್ದು. ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿಎಂ ಆಕಾಂಕ್ಷಿಯಾಗಿದ್ದಾರೆ. ಇಂದು ನಿನ್ನೆಯದಲ್ಲ, ಆಕ್ಚುಲಿ ಈ ಒಂದು ಅವರ ಮನದಾಳದ ಮಾತುಗಳು ಸುಮಾರು ವರ್ಷಗಳಿಂದ ಕೂಡ ಇರುವಂತದ್ದು. ಆದ್ರೆ ಯಾವ ವಿಚಾರವಾಗಿ ಹೋಗಿರುವಂತದ್ದು ನಿಜಕ್ಕೂ ಕೂಡ ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿರುವಂತದ್ದು ಸತೀಶ್ ಅವರ ದೆಹಲಿಯ ಭೇಟಿ. ಅದರಲ್ಲೂ ಕೂಡ ಬೆಂಬಲಿಗರ ಜೊತೆ ಹೋಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಪ್ರಯಾಣವನ್ನ ಬೆಳೆಸಿರುವಂತದ್ದು ದೆಹಲಿಗೆ. ಹಾಗಾದ್ರೆ ಯಾವ ವಿಚಾರವಾಗಿ ಹೋಗಿದ್ದಾರೆ ಕಾದು ನೋಡ್ಬೇಕಾಗಿದೆ. ಎಸ್ ನೋಡಿ, ಒಂದು ಕಡೆ ಶಾಸಕರ ಫಾರಿನ್ ಟೂರ್ ಕೂಡ ಇರುವಂತದ್ದು, ಇನ್ನೊಂದು ಕಡೆ ಸಾಹುಕಾರ್ ದೆಹಲಿ ಪ್ರವಾಸವನ್ನ ಕೂಡ ಕೈಗೊಂಡಿದ್ದಾರೆ. ಕೊಚ್ಚಿ ಫೈಟ್ ಶಾಸಕರ ಒಂದು ಫಾರಿನ್ ಟೂರ್ ಬೆನ್ನಲ್ಲೇ ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರಾ ಹಾಗಾದ್ರೆ ಸಾಹುಕಾರ್? ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಅವರ ಭೇಟಿಗೆ ಟೈಮ್ ಕೂಡ ಕೇಳಿದ್ದಾರಂತೆ ಸಚಿವ. ಕಳೆದ ವಾರ ವರಿಷ್ಠರನ್ನ ಭೇಟಿಯಾಗಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಜೊತೆ ನಾಯಕತ್ವ ಬದಲಾವಣೆಯ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಕೂಡ ಮಾಡಿದ್ರು. ಸಿದ್ದರಾಮಯ್ಯ ಪರ ವರಿಷ್ಠರ ಭೇಟಿಗೆ ಸಾಹುಕಾರ್ ಕೂಡ ತೆರಳಿದ್ರಾ? ಡಿಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ಚೆಕ್ಮೇಟ್ ಇಡ್ತಾರಾ ಹಾಗಾದ್ರೆ? ಎಸ್, ಸತೀಶ್ ಜಾರಕಿಹೊಳಿ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ, ಅದರಲ್ಲೂ ಕೂಡ ಸಿಎಂಗೆ ತುಂಬಾ ಆಪ್ತರಾದಂತಹ, ಅತ್ಯಾಪ್ತರಾದಂತಹ ಒಬ್ರು ಸಚಿವರು, ಶಾಸಕರು ಅಂತಾನೆ ಹೇಳ್ಬೋದು. ಎಸ್, ಸತೀಶ್ ಜಾರಕಿಹೊಳಿ ಅವರು ಇದ್ದಕ್ಕಿದ್ದ ಹಾಗೆ ದೆಹಲಿಗೆ ಪ್ರಯಾಣವನ್ನ ಮಾಡಿದ್ದಾರೆ, ಅದು ಅವರ ಬೆಂಬಲಿಗರ ಜೊತೆಗೆ. ಹಾಗಾದ್ರೆ ಯಾಕೆ ಪ್ರಯಾಣವನ್ನ ಮಾಡಿದ್ರು, ಇಲ್ಲಿ ಒಂದು ಪ್ರಶ್ನೆ. ಹಾಗೆ ಯಾರನ್ನ ಭೇಟಿ ಮಾಡೋದಕ್ಕೆ ಪ್ರಯಾಣವನ್ನ ಮಾಡಿದ್ದಾರೆ, ಇದು ಎರಡನೇ ಪ್ರಶ್ನೆ. ಎಸ್, ಹಾಗಾದ್ರೆ ವರಿಷ್ಠರನ್ನ ಭೇಟಿ ಮಾಡ್ತಾರಾ? ವರಿಷ್ಠರನ್ನ ಭೇಟಿ ಮಾಡಿ ಯಾವ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡ್ತಾರೆ? ಎಸ್, ಈಗಾಗಲೇ ಸಿದ್ದರಾಮಯ್ಯ ಅವರ ಒಂದು ಕುರ್ಚಿಗೆ ಡಿಕೆಶಿ ಅವರು ಕಣ್ಣಿಟ್ಟಿರುವಂತದ್ದು. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ವರಿಷ್ಠರನ್ನ ಕೂಡ ಭೇಟಿ ಮಾಡಿದ್ದಾರೆ. ಸತತ ಅರ್ಧ ಗಂಟೆಗಳಿಗೂ ಹೆಚ್ಚು ಕಾಲ ಮೊನ್ನೆ ಅಷ್ಟೇ ದೆಹಲಿಯ ಒಂದು ಪ್ರಯಾಣದಲ್ಲಿ ಅವರು ಕೂಡ ಮಾತನಾಡ್ಕೊಂಡು ಬಂದಿರುವಂತದ್ದು ವರಿಷ್ಠರ ಜೊತೆಗೆ. ಆದ್ರೆ ಅವರು ಏನು ಭರವಸೆಯನ್ನ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ ಲೋಕಲ್ ಎಲೆಕ್ಷನ್ಸ್ ಕೂಡ ಬರ್ತಾ ಇದೆ, GBA ಎಲೆಕ್ಷನ್ಸ್ ಕೂಡ ಇರುವಂತದ್ದು, ಬಜೆಟ್ ಕೂಡ ಇರುವಂತದ್ದು. ಇದೆಲ್ಲದರ ನಡುವೆ ಇದೀಗ ಈ ಒಂದು ಕುರ್ಚಿ ಕಾದಾಟ, ಈ ಕುರ್ಚಿ ಕಾದಾಟಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಎಂಟ್ರಿ ಆಗಿದ್ದಾರಾ ಎನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಇರುವಂತದ್ದು. ಹಾಗಾದ್ರೆ ಯಾವ ವಿಚಾರವಾಗಿ ಹೋಗಿದ್ದಾರೆ? ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸಿರುವಂತದ್ದು. ಈ ಒಂದು ಭೇಟಿಯ ಬಗ್ಗೆ, ಈ ಒಂದು ದೆಹಲಿ ಪ್ರಯಾಣದ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಏನ್ ರಿಯಾಕ್ಟ್ ಮಾಡಬಹುದು ಗೊತ್ತಿಲ್ಲ, ಕಾದ್ ನೋಡ್ಬೇಕಾಗಿದೆ. ಎಸ್, ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಅಭಿಷೇಕ್, ಸತೀಶ್ ಜಾರಕಿಹೊಳಿ ಅವರು ಇದ್ದಕ್ಕಿದ್ದ ಹಾಗೆ ದಿಢೀರಂತ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವಂತದ್ದು ಅವರ ಬೆಂಬಲಿಗರ ಜೊತೆ. ಹಾಗಾದ್ರೆ ಯಾವೆಲ್ಲ ಶಾಸಕರ ಜೊತೆ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ, ಯಾವ ವಿಚಾರವಾಗಿ ಹೋಗಿದ್ದಾರೆ, ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಭಿಷೇಕ್? ಕಾವ್ಯ, ಅಧಿಕಾರ ಹಂಚಿಕೆಯ ಚಟಾಪಟಿಯ ನಡುವೆ ಇದೀಗ ಒಂದಷ್ಟು ಸಚಿವರು ಮತ್ತು ಶಾಸಕರು ತಮ್ಮ ನಾಯಕರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಅವ್ರದೇ ಆದಂತ ಒಂದು ಕಸರತ್ತನ್ನ ಪ್ರಾರಂಭ ಮಾಡಿರುವಂತದ್ದು. ಒಂದು ಕಡೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿರ್ತಕ್ಕಂತ ಶಾಸಕರು ಫಾರಿನ್ ಟೂರ್ ನ ಲೆಕ್ಕಾಚಾರದಲ್ಲಿ ಫಾರಿನ್ ಟೂರ್ಗೆ ಹೋದ್ರೆ, ಒಂದಷ್ಟು ಶಾಸಕರು ತಟಸ್ಥವಾಗಿ ಉಳ್ಕೊಂಡು ಹೈಕಮಾಂಡ್ ನಡೆಯನ್ನ ನೋಡ್ಕೊಂಡು ಮುಂದಿನ ಒಂದು ಹೆಜ್ಜೆ ಇಡೋದಕ್ಕೆ ಲೆಕ್ಕಾಚಾರ ಹಾಕಿರುವಂತದ್ದು. ಇದೀಗ ಸತೀಶ್ ಜಾರಕಿಹೊಳಿ, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಅತ್ಯಂತ ಆಪ್ತರಾಗಿ ಗುರುತಿಸಿರ್ತಕ್ಕಂತ ಸಚಿವ ಸತೀಶ್ ಜಾರಕಿಹೊಳಿ ನಿನ್ನೆ ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ. ಅವರ ಜೊತೆಗೆ ಏನು ಶಾಸಕರಾಗಿರ್ತಕ್ಕಂಥ ಬಸವಂತಪ್ಪ ಸೇರಿ ಒಂದಷ್ಟು ಆಪ್ತ ಶಾಸಕರು ಕೂಡ ದೆಹಲಿಗೆ ತೆರಳಿದ್ದಾರೆ. ಆದ್ರೆ ಎಷ್ಟರ ಮಂದಿ ಜೊತೆ ಆ ಸಚಿವರ ಜೊತೆ ದೆಹಲಿಗೆ ತೆರಳಿರುವಂತದ್ದು ಒಂದು ಮಾಹಿತಿ ಇನ್ನೇ ಲಭ್ಯ ಆಗಿಲ್ಲ.
ಮಾಹಿತಿಗಳ ಪ್ರಕಾರ 5ರಿಂದ 6 ಶಾಸಕರು ಸಚಿವರ ಜೊತೆ ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಗೆ ಒಂದಷ್ಟು ಸಮಯವನ್ನ ಕೇಳಿದ್ದಾರೆ ಅಂತ ಕೂಡ ಮಾಹಿತಿ ಲಭ್ಯ ಆಗ್ತಿದೆ. ಒಂದು ವೇಳೆ ಏನಾದ್ರು ಹೈಕಮಾಂಡ್ ನಾಯಕರು ಸತೀಶ್ ಜಾರಕಿಹೊಳಿ ಅವರ ಭೇಟಿಗೆ ಸಮ್ಮತಿಸಿದೆ ಆದಲ್ಲಿ ಒಂದಷ್ಟು ವಿಚಾರವನ್ನ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಇನ್ನು ಕಳೆದ ವಾರವಷ್ಟೇ ಏನೋ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಕೂಡ ಏನು ದೆಹಲಿಗೆ ಭೇಟಿ ಮಾಡಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದಾದ ನಂತರ ಮತ್ತೆ ಇದೀಗ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿರ್ತಕ್ಕಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇಂದು ದೆಹಲಿಗೆ ಹೋಗ್ತಿರುವಂತದ್ದು ಸಾಕಷ್ಟು ಒಂದು ಮಾತುಕತೆಗೆ ಏನಾರು ಅನುವು ಮಾಡ್ಕೊಡ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಮಾಡ್ತಿದೆ. ಒಂದು ವೇಳೆ ಇಂದು ಏನಾದ್ರು ದೆಹಲಿಯಲ್ಲಿ ಇರುವಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಏನಾದ್ರೂ ಒಂದು ಗಾಳವನ್ನ ಹೊಸದಾದಂತ ಒಂದು ಗಾಳವನ್ನು ಉರುಳಿಸಿದೆ ಆದಲ್ಲಿ ಅದು ಮತ್ತೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ಗೆ ಮತ್ತು ಅವರೊಂದು ಆಪ್ತರಿಗೆ ಒಂದಷ್ಟು ಟಕ್ಕರ್ ಕೊಡುವಂತ ಸಾಧ್ಯತೆಯೂ ಇದೆ. ಹೀಗಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಏನೋ ಯಾವೆಲ್ಲ ಒಂದು ವಿಚಾರವನ್ನ ಒಂದು ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಕೂಡ ಇದಕ್ಕೆ ಸದ್ಯಕ್ಕೆ ಉಳಿದಿರುವಂತ ಸಸ್ಪೆನ್ಸ್. ಹೀಗಾಗಿ ಯಾವ ಒಂದು ವಿಚಾರವನ್ನ ಇಟ್ಕೊಂಡು ಹೈಕಮಾಂಡ್ ನಾಯಕರು ಏನಾದ್ರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಗಲಿ ಸತೀಶ್ ಜಾರಕಿಹೊಳಿ ಮಾತಿಗೆ ಅದೆಲ್ಲವೂ ಕೂಡ ಇದೀಗ ಕೈಪಡೆಯಲ್ಲಿ ಜೋರಾಗಿ ಚರ್ಚೆ ಆಗ್ತಿರುವಂತದ್ದು. ಹಾಗಾಗಿ ಸಾಕಷ್ಟು ಗೊಂದಲಗಳ ನಡುವೆ ಸಾಕಷ್ಟು ಒಂದು ಬೆಳವಣಿಗೆ ನಡುವೆ ಸತೀಶ್ ಜಾರಕಿಹೊಳಿ ಒಂದು ದೆಹಲಿ ಪ್ರವಾಸ ಸಾಕಷ್ಟು ಒಂದು ಮಹತ್ವನ ಪಡ್ಕೊಂಡಿರುವಂತದ್ದು. ಕಾವ್ಯ, ಎಸ್, ಮತ್ತೊಂದು ಪ್ರಶ್ನೆ ಕೂಡ ಇರುವಂತದ್ದು ನೋಡಿ, ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಪ್ರಯಾಣವನ್ನ ಮಾಡಿದ್ದಾರೆ, ಆದ್ರೆ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡೋಕೆ ಪ್ರಯಾಣವನ್ನ ಮಾಡಿದ್ದಾರೆ ಅಥವಾ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬರುವಂತೆ ಏನಾದ್ರೂ ಚರ್ಚೆ ಮಾಡೋಕೆ ಒಂದು ಪ್ರಯಾಣವನ್ನ ಮಾಡಿರುವಂತದ್ದ? ಕಾವ್ಯ, ಅಧಿಕಾರ ಹಂಚಿಕೆಯ ಜಟಾಪಟಿ ಇದೀಗ ಸದ್ಯಕ್ಕೆ ಏನು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಈಗ ಏನು ಪ್ರಸ್ತುತ ದೆಹಲಿನಲ್ಲಿರುವಂತದ್ದು ಅಲ್ಲಿ ಹೈಕಮಾಂಡ್ ನಾಯಕರಿಗೆ ಸಮಯವನ್ನ ಕೇಳಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಅದರಲ್ಲೂ ಕೂಡ ಕೆ.ಸಿ. ವೇಣುಗೋಪಾಲ್ ಕೂಡ ದೆಹಲಿನಲ್ಲಿ ಇರೋದ್ರಿಂದ ಅವ್ರನ್ನ ಭೇಟಿ ಮಾಡಿ ಒಂದಷ್ಟು ಗಾಳವನ್ನ ಉರುಳಿಸುವಂತ ಒಂದು ತಂತ್ರಜ್ಞಾನದಲ್ಲಿ ಒಂದು ಸತೀಶ್ ಜಾರಕಿಹೊಳಿ ಒಂದು ಪ್ರಯತ್ನ. ಒಂದು ಕಡೆ ದಲಿತ ಸಿಎಂ ಕೂಡ ಕೂಗು ಕೂಡ ಕೈಪಡೆಯಲಿಗೆ ಜೋರಾಗಿ ಕೇಳಿ ಬರ್ತದೆ. ಇನ್ನೊಂದ್ ಕಡೆ ಪ್ರಮುಖವಾಗಿ ಸಿದ್ದರಾಮಯ್ಯ ಬಣದವ್ರನ್ನ ಒಂದು ಅಸ್ತಿತ್ವ ಅಂದ್ರೆ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ಬೇಕು ಒಂದು ಕೂಗು ಕೂಡ ಜೋರಾಗಿ ಕೇಳಿ ಬರ್ತಿದೆ. ಇದರ ನಡುವೆ ಡಿ.ಕೆ ಶಿವಕುಮಾರ್ ಮತ್ತು ಒಂದು ಆಪ್ತ ಬಣದ ಒಂದು ಕಸರತ್ತೇನಿದೆ ಅದ್ರ ವಿಚಾರ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಹೀಗಾಗಿ ಈ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಯಾವ ಒಂದು ದಾಳವನ್ನ ಉರುಳಿಸ್ತಾರೆ, ಹೈಕಮಾಂಡ್ ನಾಯಕರು ಯಾವ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅಂತ ಕೂಡ ಬಹಳ ಒಂದು ಕುತೂಹಲಕ್ಕೆ ದಾರಿ ಕೊಟ್ಟಿರುವಂತದ್ದು. ಜೊತೆಗೆ ಅವರ ಜೊತೆಗೆ ಯಾರೆಲ್ಲ ಶಾಸಕರು ಇದ್ದಾರೆ ಅವರೊಂದು ಶಾಸಕರ ಒಂದು ಬೇಡಿಕೆ ಏನಾಗಿರುತ್ತೆ, ಹೈಕಮಾಂಡ್ ಅವಕಾಶ ಕೊಟ್ರೆ ಯಾವ ಒಂದು ವಿಚಾರವನ್ನ ಇಲ್ಲಿ ಸತೀಶ್ ಜಾರಕಿಹೊಳಿ ಬಹಳ ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಕೂಡ ಇದೀಗ ಸದ್ಯಕ್ಕೆ ರಹಸ್ಯ ಬಗ್ಗೆ ಉಳಿದಿರುವಂತದ್ದು. ಕಾವ್ಯ, ಓಕೆ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.